ಮೊಬೈಲ್ ಬಿತ್ತು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಕಾಲೇಜ್ ಒಳಗೆ ಹೋಗೋಣ ಅಂತ ರೆಡಿ ಆದರೆ ಇನ್ನೊಬ್ಬ ವೇಟಿಂಗು. ಅವ್ನು ನೋಡಿದ್ರೆ ಲೇಟಾಗಿ ಬರ್ತಾನೆ. ಇವನು ಒಂದು ಲಾಗಲ್ಲೂ ಇಲ್ಲ ಅಂದ, ಅದಕ್ಕೆ ಹಾಯ್ ಮಾಡೋ ಅಂದೆ. ಇವರೆಲ್ಲ ನೋಡಿದ್ರೆ ಓದ್ಕೊಂಡಿದೆಯೆಲ್ಲ ಕೇಳೋದ್ಬಿಟ್ಟು ಇವರೆಲ್ಲ ರೀಲ್ಸ್ ಬಗ್ಗೆ ಮಾತಾಡ್ತವ್ರೆ. ಹಂಗೆ ಹೇಳ್ ತಕ್ಷಣ ಬುಕ್ ಹಿಡ್ಕೊಂಡು ಓದ್ತವ್ರಿ ಇಬ್ರು. ಓದಿದ್ಯಾ ಅಂದ್ರೆ ಟೆಸ್ಟ್ ಹಳೆ ತಗೋಣ ಅಂತ ಟೆಸ್ಟ್ ಹಳೆ ತಗೊಂಡು ಸೀದಾ ನೋಡಿದ್ರೆ ಬಜಿ ತಿನ್ನೋಣ ಅಂದ್ರು. ಎಲ್ಲರೂ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ. ವ್ಲಾಗ್ ಮಾಡ್ಬೇಕಾದ್ರೆ ಹಂಗೆ ಮೊಬೈಲ್ ಬಿಡಿಸ್ಬಿಟ್ಟಾಗ್ರು. ಆದ್ರೆ ನನ್ನ ಕೈಯಲ್ಲಿ ಗಟ್ಟಿ ಹಿಡ್ದಿದ್ದೆ. ಬಿಸಿಲು ಆಪೋಸಿಟ್ ನಿಂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹೆಂಗ್ ಕಾಣ್ತೀನಿ ಅಂತ ಚೆಕ್ ಮಾಡಕ್ಕೆ ನೋಡಿದ್ರೆ ಮಸ್ತಾಗಿ ವೈಟ್ ಆಗಿ ಕಾಣ್ತಿದ್ದೆ ಗುರು. ನನಗೆ ಅನಿಸ್ತು ಯಾರಿಗೂ ಏನು ಕಮ್ಮಿ ಇಲ್ಲ ಗುರು ಅಂತ. ಬೇಕಿದ್ರೆ ನೀವು ಬಿಸಿಲಲ್ಲಿ ಚೆಕ್ ಮಾಡ್ರಿ ಗುರು, ಮಸ್ತಾಗಿ ಕಾಣ್ತೀರ. ಹಾಗೆ ಸೀದಾ ಗೌರ್ಮೆಂಟ್ ಪಾಳ್ಯಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ರೀಲ್ಸ್ ಮಾಡ್ತಿದ್ರು ಎಫರ್ಟ್ಸ್ ಹಾಕಿ. ಆದ್ರೂ ಚೆನ್ನಾಗೇ ಮಾಡ್ತಿದ್ರು. ನನ್ನ ಹತ್ರ ಬಂದ್ರು ನಾನಂತ್ರ ಜೂಟಾಗ್ಬಿಟ್ಟೆ. ಮುಂದೆ ಜಾಳಿ ಕ್ರಾಸ್ ಹೋದ್ವಿ. ಸೀದಾ ಜಾಳಿ ಕ್ರಾಸಲ್ಲಿ ಒಂದು ಕೆಲಸ ಇತ್ತು. ಆ ಕೆಲಸ ಏನಂದ್ರೆ ಬ್ಲಡ್ ಆರ್ಟ್ ಮಾಡ್ಸೋದಿತ್ತು. ಮಾಡಿಸಿದ್ರು ನಮ್ಮ ಹುಡುಗ. ಅದನ್ನ ಇಸ್ಕೊಳ್ಳೋಕೆ ಅಂತ ಬಂದಿದ್ವಿ. ಇಳಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಟೀ ದಾಸರು ಇಲ್ಲಿ ಮೊಟ್ಟೆ ಮಸ್ತಾಗಿ ಕೊಡ್ತಾವ್ರು ಗುರು, 10 ರೂಪಾಯಿಗೆ. ಅದನ್ನ ತಿಂದ್ಬಿಟ್ಟು ಸೀದಾ ಹೊಂಟ್ವಿ ಮನೆಗೆ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಫಾಲೋ ಮಾಡಿ.